ಎರಡು ಬಿಲ್ಡಿಂಗ್ ಗಳ ನಡುವೆ ಒಂದು ಹಗ್ಗ ಕಟ್ಟಿತ್ತು. ಅದರ ಮೇಲಿಂದ ಒಬ್ಬ ವ್ಯಕ್ತಿ ನಡೆಯೋದು ಶುರು ಮಾಡ್ತಾನೆ. ಮತ್ತೆ ಅವನನ್ನ ನೋಡೋದಕ್ಕೆ ತುಂಬಾ ಹೆಚ್ಚು ಜನ ಬಂದಿದ್ರು. ಮತ್ತೆ ಎಲ್ಲಾ ಜನರು ಇದನ್ನು ಯೋಚನೆ ಮಾಡ್ತಿದ್ರು, ಈ ವ್ಯಕ್ತಿ ಪಕ್ಕಾ ಬೀಳ್ತಾನೆ ಅಂತ. ಯಾವಾಗ ಆ ವ್ಯಕ್ತಿ ಒಂದೇ ಸೇರಿ ಮಧ್ಯ ತಲುಪುತ್ತೋ ಆಗಲೂ ತುಂಬಾ ಜನ ಯೋಚಿಸ್ತಿದ್ರು, ಇವನು ಈಗಲೇ ಬೀಳ್ತಾನೆ ಅಂತ. ಆದ್ರೆ ಅಲ್ಲಿ ತನಕ ಈ ವ್ಯಕ್ತಿ ಇನ್ನು ಮುಂದೆ ತಲುಪಿದ್ದ. ಆಗ ಅದೇ ಜನರು ಇವನಿಗೆ ಚಪ್ಪಾಳೆ ಹೊಡಿತಾರೆ. ಮತ್ತೆ ಆಮೇಲೆ ಈ ವ್ಯಕ್ತಿ ತನ್ನ ಮಗನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮತ್ತೊಂದು ಸರಿ ಹಗ್ಗದ ಮೇಲೆ ನಡೆಯೋದು ಶುರು ಮಾಡ್ತಾನೆ. ಈ ಸರಿನೂ ಜನ ಯೋಚನೆ ಮಾಡ್ತಾರೆ, ಈ ವ್ಯಕ್ತಿ ಈಗ ಪಕ್ಕಾ ಬೀಳ್ತಾನೆ ಅಂತ. ಆದ್ರೆ ಆ ವ್ಯಕ್ತಿ ಈ ಸರಿನೂ ಅದನ್ನ ಪಾರ್ ಮಾಡ್ದ. ಮತ್ತೆ ಜನ ಮತ್ತೊಂದು ಸರಿ ಅವನಿಗೆ ಚಪ್ಪಾಳೆ ಹೊಡಿತಾರೆ. ಮತ್ತೆ ಈ ವ್ಯಕ್ತಿ ಎಲ್ಲರಿಗೂ ಪ್ರಶ್ನೆ ಮಾಡ್ತಾರೆ, ಏನು ಈ ಸರಿನೂ ನಾನು ಇದನ್ನ ಮಾಡ್ತೀನ? ಎಲ್ಲಾ ಹೇಳ್ತಾರೆ ಹಾ ಮಾಡ್ತೀಯ. ಇವನು ಮತ್ತೆ ಹೇಳ್ತಾನೆ, ಏನು ನಿಜವಾಗ್ಲೂ ನಾನು ಇದನ್ನ ಮಾಡ್ತೀನ? ಆಗ ಎಲ್ಲಾ ಹೇಳ್ತಾರೆ ಹಾ ಪಕ್ಕಾ ಮಾಡ್ತೀಯ. ಮತ್ತೆ ಈ ವ್ಯಕ್ತಿ ಆಗ ಹೇಳ್ತಾನೆ, ಹಾಗಿದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಂದು ಮಗು ಕೊಡಿ, ನಾನು ಅವನನ್ನ ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತೀನಿ. ಆಗ ಯಾರು ತಮ್ಮ ಮಗುನ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಮತ್ತೆ ಎಲ್ಲಾ ಸುಮ್ಮನಾಗೋಗ್ತಾರೆ. ಇಷ್ಟೊಂದು ಜನರಲ್ಲಿ ಯಾರು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೇಮ್ ಇದೇ ರೀತಿ ಜನರು ಸಕ್ಸಸ್ಫುಲ್ ವ್ಯಕ್ತಿಗಾಗಿ ಚಪ್ಪಾಳೆ ಅಂತೂ ಹೊಡಿತಾರೆ. ಆದ್ರೆ ಅದೇ ಜನ ಅವನ ತರ ಯಾವತ್ತೂ ಶ್ರಮ ಪಡಲ್ಲ ಮತ್ತೆ ರಿಸ್ಕ್ ತಗೊಳ್ಳಲ್ಲ. ಇದೇ ಕಾರಣದಿಂದ ಹೆಚ್ಚು ಪಾಲು ಜನ ಬೇರೆಯವರಿಗೋಸ್ಕರ ಚಪ್ಪಾಳೆ ಹೊಡಿತಾನೆ ಇರ್ತಾರೆ. ಆದ್ರೆ ಅವರು ಯಾವತ್ತೂ ಈ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟ ಪಡಲ್ಲ. ಅದರಿಂದ ಜನ ಅವರಿಗೆ ಚಪ್ಪಾಳೆ ಹೊಡೆಯುವಂತದ್ದು. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವನು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗಿ